ಒಂದಿಷ್ಟು ಸಚಿವರಿಗೆ ನೋಟಿಸ್ ಅನ್ನು ನೀಡಿ ಅಂದ್ರೆ ಅವರ ಇಲಾಖಾವಾರು ವರದಿ ಕೊಡಿ ಅನ್ನುವಂತಹದನ್ನ ಕೇಳಿರೋದು. ನಮ್ಮ ಜೊತೆಗೆ ಇಂಧನ ಸಚಿವರಾದಂತಹ ಕೆ.ಜೆ. ಜಾರ್ಜ್ ಸರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಕೆಪಿಸಿಸಿಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ, ಅಂದ್ರೆ ಆಯಾಯ ಇಲಾಖೆ ವಿಚಾರವಾಗಿ ಒಂದಿಷ್ಟು ವರದಿ ಕೊಡಿ ಅಂತ. ನಿಮಗೇನಾದ್ರೂ ಬಂದಿದೆಯಾ ಸರ್? ಹೌದು, ವರದಿ ಕೇಳ್ತಾರೆ, ಕೊಟ್ಟಿದ್ದೀವಿ ಅದನ್ನು. ನಮ್ಮ ಏನು ಯಾವ ರೀತಿಯಲ್ಲಿ ನಾವು ಇದು ಮಾಡ್ತಾ ಇದ್ವಿ, ಏನು ಪ್ರೋಗ್ರೆಸ್ ಆಗಿದೆ ನಮ್ಮ ಪಕ್ಷ KPCC, ನಾವೆಲ್ಲ ಕಾಂಗ್ರೆಸ್ ಅವರು, ಕಾಂಗ್ರೆಸ್ಸಿನ ನಾವು ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಇದ್ದೀವಿ ಯಾವುದು ಕ್ಯಾಬಿನೆಟ್ಲಿ. ನಮ್ಮ ಪ್ರೋಗ್ರೆಸ್ ವಿಚಾರ ಏನಂದ್ರೆ ಅವ್ರು ಕೇಳೋದಕ್ಕೆ ಉತ್ತರ ಕೊಡ್ತೀವಿ ಅವರಿಗೆ. ಸರ್, ಅವರು ಅದರಲ್ಲಿ ಒಂದು ಲೈನನ್ನು ಮೆನ್ಷನ್ ಮಾಡಿದ್ದಾನೆ, ನಾವು ಪಕ್ಷದ ಶಿಸ್ತು ಅನ್ನ ಮೀರಿ ಕೂಡ ಒಂದಿಷ್ಟು ಮಾಧ್ಯಮಗಳ ಮುಂದೆ ಮಾತನಾಡ್ತಿದ್ದಾರೆ ಅಂಥವ್ರಿಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ನೋಡಿ, ಪಕ್ಷದ ಶಿಸ್ತನ್ನು ಯಾರೂ ಮೀರ್ಲಿಕ್ಕೆ ಆಗೋದಿಲ್ಲ. ಪಕ್ಷ ಶಿಸ್ತಿನ ಸಿಪಾಯಿಗಳಾಗಿ ನಾವು ಪಕ್ಷದಲ್ಲಿ ಇರ್ತೀವಿ. ಸರ್, ಹೈಕಮಾಂಡ್ ವರದಿ ಸೀನಿಯರ್ ಸಚಿವರುಗಳಿದ್ದೀರಿ, ಒಂದಿಷ್ಟು ಜನ ಹೈಕಮಾಂಡ್ ಕೇಳಿದ್ರೆ ಒಂದಿಷ್ಟು ರೂಲ್ ಇದಿರ್ತಿತ್ತು, ಒಂದು ವರ್ತ್ ಅನ್ನೋದಿರ್ತಿತ್ತು. ಈಗ KPCCಯಿಂದ ಕೇಳಿರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ? KPCCಯಿಂದ ಹೇಳ್ಬೇಕಾದ್ರೆ ಹೈಕಮಾಂಡ್ ಅವರು ಮತ್ತು ಚೀಫ್ ಮಿನಿಸ್ಟರ್ ಒಪ್ಪಿಬಿಟ್ಟೆ ಕೇಳ್ತಿರ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲದ ಹೇಳೋದಿಲ್ಲ. ನಮ್ಮ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿತ್ತು, ಹೈಕಮಾಂಡಿಗೆ ಗೊತ್ತಿತ್ತು, ಅದರ ಪ್ರಕಾರ ಅವ್ರ ವರದಿ ಕೇಳಿರೋ ತಪ್ಪಿಲ್ಲ ಹಂಗಾದ್ರೆ? ಯಾವುದು ತಪ್ಪಿಲ್ಲ. ನೀವು ಕಳಿಸ್ತೀರಾ ಸರ್ ವರದಿ? ನಾನು ಆಗಲೇ ಕಳಿಸಿ ಆಗಿದೆ. ಥ್ಯಾಂಕ್ ಯು. ಇದಿಷ್ಟು ಕೆ.ಜೆ. ಜಾರ್ಜ್ ಅವರ ಮಾತು. ಕ್ಯಾಮ್ರಾಮ್ಯಾನ್ ಜಯರಾಮ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.